ಅಮ್ಮ, ಇನ್ನು ಒಂದು ವಾರದಲ್ಲಿ ನನಗೆ ಮದುವೆ ಅಂದರೆ ನಂಬೋಕೆ ಆಗ್ತಿಲ್ಲಮ್ಮ. ಇನ್ನು ಅದೇ ಕೋತಿ ಬುದ್ಧಿ ಇದ್ದರೆ ಎಲ್ಲಿ ನಂಬೋಕ್ಕಾಗುತ್ತೆ ಹೇಳು. ನೋಡು ಕಾವ್ಯ, ಇನ್ನು ಮುಂದೆ ಆದರೂ ಸ್ವಲ್ಪ ಹುಡುಗಾಟದ ಬುದ್ಧಿ ಬಿಟ್ಟು ಜವಾಬ್ದಾರಿ ಅಂದರೆ ಏನು ಅಂತ ತಿಳ್ಕೊ ಎಂದರು ಮಂಗಳ. ಅಮ್ಮ, ಏನಮ್ಮ ಜವಾಬ್ದಾರಿ ಅದು ಇದು ಅಂತೀಯ ಬೆಳಗ್ಗೆ ಬೆಳಗ್ಗೆ? ಅದನ್ನೆಲ್ಲ ನೋಡ್ಕೊಳ್ಳಿ ಅಂಥದ್ದೇ. ಆ ಗೂಬೆನ ಪ್ರೀತಿ ಮಾಡಿದ್ದು ನಾನು ಎಂದಳು ಕಾವ್ಯ. ಕಾರ್ತಿಕ್ಗೆ ಏನು ಅನ್ಬೇಡ, ಅವನಾಗಿದ್ದಕ್ಕೆ ನಿನ್ನ ಕೋತಿ ಆಟ ತಡ್ಕೊಂಡು ನಿನ್ನ ಮದುವೆ ಆಗ್ತಿದ್ದಾನೆ ಎಂದರು ಮಂಗಳ. ಅಬ್ಬಾ, ಏನಮ್ಮ ನೀನು ಇವತ್ತು ಆ ಗೂಬೆ ಪರವಾಗಿ ಮಾತಾಡ್ತಾ ಇದೀಯಾ? ನನಗೆ ನಂಬೋಕೆ ಆಗ್ತಿಲ್ಲ ಎಂದು ದೊಡ್ಡ ಕಣ್ಣು ಬಿಟ್ಟು ಆಶ್ಚರ್ಯದಿಂದ ಕೇಳಿದಳು. ಅವನು ತುಂಬ ಒಳ್ಳೆಯವನು ಕಣಮ್ಮ. ಆದರೆ ಪ್ರೀತಿ ಪ್ರೇಮ ಅಂತ ಬಂದಾಗ ಯಾವುದೇ ತಂದೆ ತಾಯಿ ಆಗಲಿ ಬೇಡ ಅಂತಾರೆ. ನಾನು ಹಾಗೆ ಅಂದಿದ್ದು ಕಾವ್ಯ. ನಿನ್ನ ಪ್ರೀತಿ ವಿಷಯ ಹೇಳಿದಾಗ ನಿನ್ನ ಜೊತೆ ತುಂಬ ಒರಟಾಗಿ ಮಾತಾಡಿದೆ, ಸಾರಿ ಕಣಮ್ಮ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ ಮಗಳೇ ಎಂದರು ಮಂಗಳ. ಅಯ್ಯೋ ಅಮ್ಮ, ಸ್ವಾರಿ ಎಲ್ಲ ಯಾಕೆ ಕೇಳ್ತೀಯ ಬಿಡು. ನಾನೇ ನಿನಗೆ ತುಂಬ ನೋವು ಮಾಡಿದ್ದೀನಿ, ನಾನು ಸಾರಿ ಕೇಳಬೇಕು, ನನ್ನ ಕ್ಷಮಿಸಮ್ಮ ಎಂದು ಮಂಗಳರನ್ನು ಬಿಗಿದಪ್ಪಿ ಕಣ್ಣೀರು ಸುರಿಸಿದಳು ಕಾವ್ಯ. ಏಳು ಕಾರ್ತಿಕ್, ಗಂಟೆ 10 ಆಯಿತು. ಒಂದೇ ವಾರದಲ್ಲಿ ಮದುವೆ ಇದೆ. ಹೀಗೆ ಮಲಗಿದ್ರೆ ಹೇಗಪ್ಪ ಎಂದು ಗೊಣಗುತ್ತಾ ಅತ್ತಿಂದಿತ್ತ ಓಡಾಡುತ್ತಾ ಮನೆ ಕೆಲಸದಲ್ಲಿ ನಿರತರಾಗಿದ್ದರು ಸೌಂದರ್ಯ ಅವರು. ಏನಮ್ಮ ನೀನು, ಆಗಲೇ ಮದುವೆಗೆ ಎಲ್ಲ ಏರ್ಪಾಡು ಆಗಿದೆ, ಆದರೂ ಯಾಕೆಷ್ಟು ಟೆನ್ಷನ್ ತಗೋತೀಯ? ನಾನು ಅಪ್ಪ ಎಲ್ಲ ಮಾಡಿದ್ದೀವಿ. ಕಲ್ಯಾಣ ಮಂಟಪ, ಊಟ, ಪೂಜೆಗೆ ಪೂಜಾರಿ ಎಲ್ಲ ವ್ಯವಸ್ಥೆ ಆಗಿದೆ. ಅಮ್ಮ, ನಾನು ಎಲ್ಲ ಕೆಲಸನ ನನ್ನ ಫ್ರೆಂಡ್ಸ್ ನೋಡ್ಕೋತಾರೆ. ನೀನು ಏನೇ ಇದ್ದರೂ ರಾಜ್ಕುಮಾರಿ ಥರ ಕೂತು ನನ್ನ ಮದುವೆ ಮಾಡೋದಷ್ಟೇ ಎಂದನು ಕಾರ್ತಿಕ್. ಹೌದು ಹೌದು, ರಾಜ್ಕುಮಾರಿ ಥರ ಕೂರೋದಂತೆ. ಹಳದಿ ಶಾಸ್ತ್ರ, ಮೆಹಂದಿ, ಬಳೆ ಶಾಸ್ತ್ರ ಇಷ್ಟೆಲ್ಲ ಇರುತ್ತೆ, ನಿಮಗೆಲ್ಲ ಎಲ್ಲಿ ತಿಳಿಯುತ್ತೆ ಎಂದು ಗೊಣಗುತ್ತಾ ಮನೆ ಕೆಲಸದ ಸರಸಮ್ಮಾಳ ಜೊತೆ ಕೆಲಸದಲ್ಲಿ ಕೈ ಹಾಕಿದರು ಅಮ್ಮಂಗೆ. ನನ್ನ ಮದುವೆ ಅಂದರೆ ಅದೇನೋ ಸಂಭ್ರಮ. ದೇವರೇ, ಈ ಖುಷಿ ಇವರ ಮುಖದಲ್ಲಿ ಎಂದೂ ಮಾಸದೇ ಇರಲಿ ದೇವರೇ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಎದ್ದು ಸ್ನಾನಕ್ಕೆ ನಡೆದರು ಕಾರ್ತಿಕ್. ಕಾವ್ಯ, ಹಲೋ ಕಾರ್ತಿಕ್ ಸರ್, ಏನು ಮಾಡ್ತಿದ್ದೀರಾ? ಕಾರ್ತಿಕ್, ಹಲೋ. ಏನು ಕಾವ್ಯ ಅವರು ಇವತ್ತು ತುಂಬ ಮರ್ಯಾದೆ ಕೊಡ್ತಿದ್ದಾರೆ, ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಎಂದು ರೇಗಿಸಿದನು. ಕಾವ್ಯ, ಏನಿಲ್ಲ ಕಣೋ, ನಿನ್ನ ಮೀಟ್ ಆಗಬೇಕು ಅಂತ ಆಸೆ ಆಗ್ತಿದೆ ಕಣೋ. ಕಾರ್ತಿಕ್, ಮೇಡಮ್ ಸಮಾಧಾನ, ಇನ್ನು 1 ವಾರದಲ್ಲಿ ಮದುವೆ ಇಟ್ಕೊಂಡು ನಿನ್ನ ಮೀಟ್ ಆಗೋಕ್ಕೆ ಹೋಗ್ತೀನಿ ಅಂದರೆ ಕತೆ ಮುಗೀತು. ಇವಾಗಲೇ ಅಮ್ಮ ರೇಗ್ತಿದ್ದಾರೆ, ಅಪ್ಪ ಬೇರೆ ಊರಲ್ಲಿ, ನಾನೇ ಅಮ್ಮಂಗೆ ಸಹಾಯ ಮಾಡಬೇಕು ಕಣೆ. ಇನ್ನೇನು 1 ವಾರ, ಆಮೇಲೆ ನನ್ನ ಜೊತೆಗೆ ಇರ್ತೀಯಲ್ಲ. ಕಾವ್ಯ, ನನಗೇನು ಹೇಳಬೇಡ ಕಣೋ, ಬರಬೇಕು ಅಂದರೆ ಬರಬೇಕು ಅಷ್ಟೆ. ಕಾರ್ತಿಕ್, ಇವಳ ಹಠ ಗೊತ್ತಿದ್ದು ಹೇಳೋಕೆ ಹೋಗ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ, ಅರ್ಥ ಮಾಡ್ಕೊಳ್ಳೆ, ಅದೇನು ಹೇಳಬೇಕು ಫೋನ್ನಲ್ಲೇ ಹೇಳು ಎಂದನು ಕಾರ್ತಿಕ್. ಕಾವ್ಯ, ನನ್ನ ಮೇಲೆ ಪ್ರೀತಿ ಇದ್ದರೆ ನಮ್ಮ ಮಾಮೂಲಿ ಜಾಗಕ್ಕೆ 4 ಗಂಟೆಗೆ ಬರ್ತೀಯ, ನಾನು ಕಾಯ್ತಾ ಇರ್ತೀನಿ, ಬಾಯ್ ಎಂದು ಹೇಳಿ ಕಾರ್ತಿಕ್ನ ಉತ್ತರಕ್ಕೂ ಕಾಯದೆ ಫೋನ್ ಕಟ್ ಮಾಡಿದಳು ಕಾವ್ಯ. ಯಾವಾಗಲೂ ಒಂದೇ ಹಠ, ಹೇಳಿದ್ದೇ ಆಗಬೇಕು ಇವಳಿಗೆ. ಮುಂದೆ ಮದುವೆ ಆದಮೇಲೂ ಮುಗೀತು ನನ್ನ ಕತೆ. ಆದರೂ ಅವಳ ಮನಸ್ಸು ಬಂಗಾರ. ಅವಳನ್ನು ಪಡೆಯೋಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದೆ ಏನೋ. ದೇವರೇ ಪ್ಲೀಸ್, ಎಲ್ಲ ಜನ್ಮಕ್ಕೂ ಅವಳೇ ನನ್ನ ಹೆಂಡತಿಯಾಗಿ ಬರಲಿ, ನಮ್ಮದು ಜನ್ಮ ಜನ್ಮದ ಅನುಬಂಧ ಆಗಲಿ ದೇವರೇ ಎಂದು ಮನದಲ್ಲಿ ದೇವರನ್ನು ಜಪಿಸಿದರು ಕಾರ್ತಿಕ್. ಹೇಳಿದ ಹಾಗೆ ಯಾವಾಗಲೂ ಭೇಟಿಯಾಗುತ್ತಿದ್ದ ನಂದಿಗಿರಿ ಬೆಟ್ಟಕ್ಕೆ ಬಂದು ಕಾರ್ತಿಕ್ಗೋಸ್ಕರ ಕಾದು ಕುಳಿತಿದ್ದಳು ಕಾವ್ಯ. ಏನೇ ಕಾವ್ಯ, ಮನೆಗೆ ಬರ್ತಿದ್ದೆ ಅಲ್ವಾ, ಇಲ್ಲಿಗೆ ಯಾಕೆ ಬಂದೆ? ಒಂದೇ ವಾರದಲ್ಲಿ ಮದುವೆ ಇಟ್ಕೊಂಡು ಹೀಗೆಲ್ಲ ಸುತ್ತಾಡೋದು ಗೊತ್ತಾದರೆ ಮನೇಲಿ ಸುಮ್ಮನೆ ರಗಳೆ ಆಗುತ್ತೆ ಕಣೆ. ಮನೇಲಿ ಮಾತಾಡೋ ವಿಷಯ ಆಗಿದ್ದರೆ ಇಲ್ಲಿವರೆಗೂ ಯಾಕೆ ನಿನ್ನನ್ನು ಕರೀತಿದ್ದೆ ಹೇಳು ನೀನೇ ಎಂದಳು ಕಾವ್ಯ. ಯಾಕೋ ಇವಳು ಇಷ್ಟೊಂದು ಒಗಟಾಗಿ ಮಾತಾಡ್ತಾ ಇದ್ದಾಳೆ, ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿ, ಹೇಳು ಬಂಗಾರ, ಅಂಥದ್ದೇನಿದೆ ಹೇಳೋಕೆ ಎಂದು ಕೇಳಿದನು ಕಾರ್ತಿಕ್. ನನಗೆ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಆಗ್ತಿದೆ ಕಣೋ, ಏನು ಅಂತಾನೆ ತಿಳಿತಿಲ್ಲ ಕಣೋ. ನಮ್ಮ ಮದುವೆ ನಡೆಯಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ ಕಣೋ, ಏನು ಮಾಡಬೇಕು ತಿಳಿತಿಲ್ಲ ಕಣೋ ಎಂದಳು ಕಾವ್ಯ. ಅರೆ ಬಂಗಾರ, ಏನೋ ಆಗಿದೆ ನಿಂಗೆ, ನೀನಾ ಹೀಗೆಲ್ಲ ಮಾತಾಡೋದು? ಏನು ಜಾಸ್ತಿ ಯೋಚನೆ ಮಾಡಬೇಡ, ನೀನು ಯಾವತ್ತೂ ನನ್ನವಳೆ ಕಡೆ ಎಂದನು ಕಾರ್ತಿಕ್. ಹಾಗಲ್ಲ ಕಣೋ, ನನಗೆ ನನ್ನ ಮನಸ್ಸು ಹೇಳ್ತಿದೆ ಈ ಮದುವೆ ಆಗಲ್ಲ ಅಂತ. ಹಾಗೇನಾದರೂ ಆದರೆ ಏನು ಮಾಡ್ತೀಯ ನೀನು ಎಂದು ಕೊಂಚ ಗಾಬರಿಯಿಂದಲೇ ಕೇಳಿದಳು ಕಾವ್ಯ. ಏನೂ ಆಗಲ್ಲ ಬಂಗಾರ, ಆ ದೇವರು ಬಂದು ಈ ಮದುವೆ ಆಗೋದು ಬೇಡ ಅಂದರೂ ನಾನೇ ನಿನ್ನ ಮದುವೆ ಆಗೋದು ಕಣೆ. ಯಾಕಂದರೆ ನಿನ್ನ ಕಾಟವನ್ನು ನನ್ನ ಬಿಟ್ಟು ಯಾರಿಂದಾನೂ ಸಹಿಸೋಕೆ ಆಗಲ್ಲ ಕಣೆ ಎಂದು ಜೋರಾಗಿ ನಕ್ಕನು ಕಾರ್ತಿಕ್.
ಹಾಗೆ ಅವನನ್ನು ಬಿಗಿದಪ್ಪಿ ಜೋರಾಗಿ ಅತ್ತಳು ಕಾವ್ಯ. ಹೇ ಮುದ್ದು, ಯಾಕೋ ಅಳ್ತೀಯ? ನಾವಿಬ್ರು ಯಾವಾಗಲೂ ಗಂಡ ಹೆಂಡ್ತಿ ಕಣೋ, ನೀನೇ ನನ್ನ ಮುದ್ದು ಬಂಗಾರ, ಏನೇನೋ ಯೋಚನೆ ಮಾಡಬೇಡ ಎಂದು ಹಣೆಗೊಂದು ಮುತ್ತಿಟ್ಟನು ಕಾರ್ತಿಕ್. ಹಾಗೆ ನಿಟ್ಟುಸಿರು ಬಿಟ್ಟು ಕಾರ್ತಿಕ್ ಎದೆಗೆ ಒರಗಿದಳು ಕಾವ್ಯ. ಇವಳು ಯಾವತ್ತೂ ಈ ಥರ ಮಾತನಾಡಿದವಳೇ ಅಲ್ಲ, ಅಂದರೆ ನಿಜವಾಗಿಯೂ ಏನಾದರೂ ತೊಂದರೆ ಆಗುತ್ತಾ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಯೋಚನಾ ಲಹರಿಯಲ್ಲಿ ಮುಳುಗಿದನು ಕಾರ್ತಿಕ್. ಮನೆಗೆ ಬಂದ ಕಾರ್ತಿಕ್, ಇದೇನು ಇವಳಿಗೆ ಈ ಥರ ಅನಿಸ್ತಿದೆ, ಯಾಕಿರಬಹುದು? ಯಾಕೋ ನಂಗಂತೂ ತಲೆ ಕೆಟ್ಟೋಗ್ತಿದೆ. ಕಾವ್ಯ ಎಲ್ಲನೂ ತುಂಬ ಯೋಚನೆ ಮಾಡಿ ಮಾತಾಡ್ತಾಳೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋ ಥರ ಗುಣ ಇರೋಳು ಇವಳು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾಳೆ? ದೇವರೇ ಪ್ಲೀಸ್, ನಮ್ಮಿಬ್ಬರ ಮದುವೆ ಏನೂ ತೊಂದರೆ ಇಲ್ಲದೆ ಇರೋ ಹಾಗೆ ನೋಡ್ಕೋ ದೇವ್ರೆ ಎಂದು ಮನದಲ್ಲಿ ದೇವರನ್ನು ಕೋರಿಕೊಂಡನು ಕಾರ್ತಿಕ್. ಕಾರ್ತಿಕ್ ಜೊತೆ ಇದ್ದಾಗ ಅವನೇ ನನ್ನ ಗಂಡ ಆಗೋನು ಅಂತ ಮನಸ್ಸು ಬಲವಾಗಿ ನಂಬಿದ್ರು ಮನೆಗೆ ಬಂದ ತಕ್ಷಣ ಏನೋ ಒಂಥರ ಗೊಂದಲ ಆಗ್ತಿದೆಯಲ್ಲ, ಯಾಕೆ ಈ ಥರ ಅನಿಸ್ತಿದೆ ನನಗೆ? ದೇವರ ದಯವಿಟ್ಟು ಕಾರ್ತಿಕ್ನ ನನ್ನಿಂದ ದೂರ ಮಾಡಬೇಡ, 7 ಜನ್ಮಕ್ಕೂ ಅವನೇ ನನ್ನ ಗಂಡ ಆಗಬೇಕು ದೇವರೇ ಎಂದು ಮನದಲ್ಲಿ ದೇವರನ್ನು ಸ್ಮರಿಸಿದಳು ಕಾವ್ಯ. ಅಂದರೆ ಅವತ್ತು ಆ ತಾತ ಹೇಳಿದ್ದ ಭವಿಷ್ಯ ನಿಜ ಆಗುತ್ತಾ? ರಕ್ತ ಸಂಬಂಧದಲ್ಲೇ ನನ್ನ ಮದುವೆ ಆಗುತ್ತಾ? ಅಯ್ಯೋ ದೇವ್ರೆ, ಹಾಗೇನಾದರೂ ಆದರೆ ಏನು ಮಾಡೋದು? ನಾನೊಬ್ಬಳು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಕಡೆ ಆ ಥರ ಯಾರೂ ಇಲ್ವಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ನಿದ್ರೆಗೆ ಜಾರಿದಳು ಕಾವ್ಯ. ಹಾಗೆ ನಿದ್ರೆಗೆ ಜಾರಿದವಳಿಗೆ ಬಿದ್ದ ಕನಸಿನಿಂದ ಅವಳ ಜೀವನದ ದಿಕ್ಕೇ ಬದಲಾಯಿತು. ಅಮ್ಮ ಎಂದು ಜೋರಾಗಿ ಕಿರುಚಿದ ಶಬ್ದ ಕೇಳಿ ಕಾವ್ಯಾಳ ರೂಮಿಗೆ ಗಾಬರಿಯಿಂದ ಓಡಿ ಬಂದರು ಮಂಗಳ. ಏನಾಯಿತು ಕಾವ್ಯ ಎಂದು ಕೇಳಿದರು. ಮಂಗಳ, ಅಮ್ಮ ಅದು ಕನಸಲ್ಲಿ ಅಪ್ಪ ಅಪ್ಪ ಎಂದು ತೊದಲುತ್ತಾ ಹೇಳುತ್ತಿದ್ದಂತೆ ಅವಳನ್ನು ಸಮಾಧಾನಪಡಿಸಿ ಮಾತು ಶುರು ಮಾಡಿದರು ಮಂಗಳ. ಇವಾಗ ಹೇಳು ಮಗಳೇ, ಏನಾಯಿತು? ಕನಸಲ್ಲಿ ಅಪ್ಪ ಬಂದಿದ್ರಾ ಎಂದು ಕೇಳಿದರು ಮಂಗಳ. ಹೌದಮ್ಮ, ಅಪ್ಪ ಬಂದಿದ್ರು. ಅವರ ತಂಗಿ ಮಗನ ಜೊತೆ ಮದುವೆ ಮಾಡಬೇಕು, ಅದೇ ನನ್ನ ಆಸೆ ಅಂತಿದ್ರಮ್ಮ. ಅಂದರೆ ಅಪ್ಪನ ಆಸೆ ಅದೇ ಆಗಿತ್ತೇನಮ್ಮ ಎಂದು ಕೇಳಿದಳು ಕಾವ್ಯ. ಇಲ್ಲ ಮಗಳೇ, ನಿಮ್ಮ ಅಪ್ಪನಿಗೆ ಆ ಥರ ಏನೂ ಆಸೆ ಇರಲಿಲ್ಲ, ಯಾಕಂದರೆ ಅವರಿಗೆ ತಂಗಿನೇ ಇಲ್ಲ. ಹೀಗೆ ಕೆಲವೊಂದು ಸಲ ಅರ್ಥನೇ ಇಲ್ಲದಿರೋ ಕನಸೆಲ್ಲ ಬೀಳತ್ತೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಮ್ಮ. ಬೇಗ ಎದ್ದು ರೆಡಿಯಾಗು, ಬೀಗರು ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದಾರೆ ಎಂದು ಹೇಳಿದಳು ಮಂಗಳ. ಅಮ್ಮ, ನನಗೇಕೋ ಇದು ಬರೀ ಕನಸು ಅಂತ ಅನಿಸ್ತಿಲ್ಲ. ಅವತ್ತು ಆ ತಾತ ಹೇಳಿರೋ ಹಾಗೆ ರಕ್ತ ಸಂಬಂಧದಲ್ಲೇ ನನ್ನ ಮದುವೆ ಆಗುತ್ತೆ ಅನಿಸ್ತಿದೆ. ಇವತ್ತು ಕನಸಲ್ಲಿ ಅಪ್ಪ ಕೂಡ ಅದನ್ನೇ ಹೇಳಿದರು. ಅಮ್ಮ, ಅಂದರೆ ನಾನು ಕಾರ್ತಿಕ್ನನ್ನು ಮದುವೆ ಆಗಲ್ವಾ ಅಮ್ಮ ಎಂದು ಕೇಳಿದಳು ಕಾವ್ಯ. ಯಾವುದಕ್ಕೆ ಯಾವುದೋ ಲಿಂಕ್ ಮಾಡಿಕೊಂಡು ಯೋಚನೆ ಮಾಡ್ತಾ ಕೂರಬೇಡ. ಕನಸು ಯಾವತ್ತೂ ನಮ್ಮ ಕಲ್ಪನೆ ಅಷ್ಟೇ, ಅದನ್ನೆಲ್ಲ ತಲೆಗೆ ಹಾಕೋಬೇಡ, ಸರಿನಾ? ಬೇಗ ರೆಡಿಯಾಗಿ ಬಾ. ಬೆಟ್ಟದ ಮೇಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಬೆಟ್ಟ ಹತ್ತೋಕೆ ತುಂಬ ಸಮಯ ಬೇಕಾಗುತ್ತೆ ಎನ್ನುತ್ತಾ ಅಡುಗೆ ಮನೆಗೆ ಹೊರಟಳು ಮಂಗಳ. ಬೆಟ್ಟದ ಮೇಲಿರೋ ಗಣಪತಿ ದೇವಸ್ಥಾನನ ಯಾಕೋ ಹೆಸರು ಕೇಳ್ತಿದ್ರೆ ಮೈಯೆಲ್ಲ ಒಂಥರ ನಡುಕ ಬರ್ತಿದೆ. ಇವತ್ತು ನನಗೆ ಏನೇನೋ ಆಗ್ತಿದೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಸ್ನಾನಕ್ಕೆ ಹೋದಳು ಕಾವ್ಯ. ಕಾರ್ತಿಕ್ ಮತ್ತು ಅವರ ತಂದೆ ತಾಯಿ ಎಲ್ಲರೂ ಕಾವ್ಯ ಅವರ ಮನೆಗೆ ಬಂದು ಕಾವ್ಯ ಮತ್ತು ಮಂಗಳ ಅವರನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೊರಟರು. ಎಲ್ಲರೂ ಖುಷಿಯಾಗಿ ಮಾತನಾಡುತ್ತಾ ಕುಳಿತಿದ್ದರು. ಆದರೆ ಕಾವ್ಯ ಮಾತ್ರ ತನ್ನದೇ ಲೋಕದಲ್ಲಿ ಮುಳುಗಿದ್ದಳು. ಸುಮಾರು 1 ಗಂಟೆಯ ಪ್ರಯಾಣದ ನಂತರ ಕಾರು ಬೆಟ್ಟಕ್ಕೆ ಬಂದು ತಲುಪಿತು. ಕಾರ್ತಿಕ್ ತಂದೆ ತುಂಬ ಲೇಟಾಯಿತು. ನಾನು ಬೇಗ ಬೆಟ್ಟ ಹತ್ತುತ್ತೇನೆ, ನೀನು ಎಲ್ಲರನ್ನ ಕರೆದುಕೊಂಡು ನಿಧಾನವಾಗಿ ಬಾ ಎಂದು ಕಾರ್ತಿಕ್ಗೆ ಹೇಳಿ ಸರಸರನೆ ಬೆಟ್ಟ ಹತ್ತತೊಡಗಿದರು. ನಮಗೆ ಕಾಲು ನೋವು ಕಣಪ್ಪ, ನಾವು ನಿಧಾನವಾಗಿ ಬರ್ತೀವಿ, ನೀನು ಕಾವ್ಯ ಹೋಗ್ತೀರಿ ಎಂದು ಹೇಳಿ ಕಾರ್ತಿಕ್ ತಾಯಿ ಮತ್ತು ಕಾವ್ಯ ತಾಯಿ ಹಿಂದೆ ಉಳಿದರು. ಕಾರ್ತಿಕ್ ಮತ್ತು ಕಾವ್ಯ ಜೊತೆಯಾಗಿ ಹೋಗುತ್ತಿದ್ದರು. ಕಾವ್ಯ ಮಾತ್ರ ಏನು ಮಾತಾಡದೆ ಸುಮ್ಮನೆ ಬರುತ್ತಿದ್ದದನ್ನು ಗಮನಿಸಿದ ಕಾರ್ತಿಕ್, ಏನಾಯಿತು ಕಾವ್ಯ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಇದೆಯಾ ಎಂದು ಕೇಳಿದನು ಕಾರ್ತಿಕ್. ಏನಿಲ್ಲ ಕಣೋ, ನನಗೆ ಇವತ್ತು ಒಂದು ಕನಸು ಬಿದ್ದಿತ್ತು ಎಂದು ತನ್ನ ಕನಸನ್ನೆಲ್ಲ ಕಾರ್ತಿಕ್ಗೆ ವಿವರವಾಗಿ ಹೇಳಿದಳು ಕಾವ್ಯ. ಇವಳ ಕನಸನ್ನು ಕೇಳಿ ಜೋರಾಗಿ ನಗಲು ಶುರು ಮಾಡಿದನು ಕಾರ್ತಿಕ್. ಯಾಕೋ ನಗ್ತೀಯ ಗೂಬೆ, ನಂಗಂತೂ ಏನಾಗುತ್ತೋ ಅಂತ ಭಯ ಆಗ್ತಿದೆ ಎಂದಳು ಕಾವ್ಯ. ಮತ್ತೆ ಇನ್ನೇನು ಕಾವ್ಯ, ಕನಸನ್ನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರಾ? ಬೀಳೋ ಕನಸೆಲ್ಲ ನಿಜ ಆಗಲ್ಲ. ಅಷ್ಟಕ್ಕೂ ನಿಮ್ಮ ಅಪ್ಪಂಗೆ ತಂಗಿನೇ ಇಲ್ಲವಲ್ಲ, ಇನ್ನು ಅವರಿಗೆ ಆ ಥರ ಆಸೆ ಇರೋಕ್ಕೂ ಸಾಧ್ಯನೇ ಇಲ್ಲ ಬಿಡು ಎಂದನು ಕಾರ್ತಿಕ್. ಇಷ್ಟೆಲ್ಲ ಹೇಳಿದರೂ ಸುಮ್ಮನೆ ಬರುತ್ತಿದ್ದ ಕಾವ್ಯಾಳ ತಲೆಗೊಂದು ಹೊಡೆದು, ಏನೇ ಆಗಿದೆ ನಿನಗೆ, ಇಷ್ಟೊಂದು ಮಂಕಾಗಿದೆಯಾ? ಏನು ನಿನ್ನ ಅತ್ತೆ ಮಗನ ಮದುವೆ ಆಗಬೇಕು ಅಂತ ಆಸೆನಾ ನಿನಗೆ? ಅವನನ್ನೇ ಹೋಗು, ಇಲ್ಲದೆ ಇರೋ ನನ್ನ ಹುಡುಕಿ ಆಗು, ಸುಖವಾಗಿರು ಎಂದು ರೇಗಿಸಿದನು ಕಾರ್ತಿಕ್.
ಅದು ಆಗಲ್ಲ ಕಣೋ, ಇದಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಿದ್ದೀನಿ ಅನಿಸ್ತಿದೆ. ಅಪ್ಪನ ಹೆಗಲ ಮೇಲೆ ಕುಳಿತು ಓಡಾಡಿದ ಜಾಗ ಅನಿಸ್ತಿದೆ ಎಂದಳು ಕಾವ್ಯ. ಬೆಟ್ಟ ಹತ್ತಿದಷ್ಟು ಭಯ ಜಾಸ್ತಿ ಆಗಿದೆ ಕಣೋ ಎಂದಳು ಕಾವ್ಯ. ಸಾಕು ನಿನ್ನ ಕಟ್ಟುಕತೆ. ಇವಾಗ ನಾನು ನಿನಗೆ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳ್ತೀನಿ ಕೇಳು. ಈ ಬೆಟ್ಟಕ್ಕೆ ನಾನು 20 ವರ್ಷದ ಹಿಂದೆ ಬಂದಿದ್ದೆ. ಆವಾಗ ನಡೆದಿರೋ ಘಟನೆ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ಕಣೆ ಎಂದು ಹೇಳುತ್ತಿದ್ದಂತೆ ಹಿಂದೆಯಿಂದ ಮಂಗಳ ಅವರು ಕಾವ್ಯ ಎಂದು ಜೋರಾಗಿ ಕಿರುಚಿದರು. ಕಿರುಚಿದ ಶಬ್ದ ಕೇಳಿ ಅಲ್ಲಿಗೆ ಓಡಿ ಬಂದರು. ಕಾವ್ಯ ಮತ್ತು ಕಾರ್ತಿಕ್. ಬೆಟ್ಟ ಹತ್ತಿ ಕಾಲು ನೋವು ಜಾಸ್ತಿ ಆಗಿ ಅಲ್ಲೇ ಕುಸಿದು ಕುಳಿತಿದ್ದಳು ಮಂಗಳ. ಸುಮಂಗಲ ಅವರೇ, ನೀವು ಕಾರ್ತಿಕ್ ಹೋಗಿ, ನಾನು ಕಾವ್ಯ ಸ್ವಲ್ಪ ಸುಧಾರಿಸಿಕೊಂಡು ಬರ್ತೀವಿ ಎಂದರು. ಮಂಗಳ, ನೋಡಿ ಮಂಗಳ ಅವರೇ, ನಿಮಗೆ ತುಂಬ ಕಷ್ಟ ಆದರೆ ಇಲ್ಲೇ ಇರಿ, ಪೂಜೆ ನಾವೇ ಮುಗಿಸಿಕೊಂಡು ಬರ್ತೀವಿ, ಯಾಕಂದರೆ ಇನ್ನೂ ಬೆಟ್ಟ ಹತ್ತೋದು ತುಂಬ ಇದೆ ಎಂದರು ಸುಮಂಗಳ. ಇಲ್ಲ, ನಾನು ಬಂದೇ ಬರ್ತೀನಿ, ಯಾಕಂದರೆ ನಾನು ನನ್ನ ಮಗಳು ಈ ದೇವಸ್ಥಾನಕ್ಕೆ ಬಂದವರೇ ಅಲ್ಲ. ನನಗೂ ಗಣಪತಿ ದೇವಸ್ಥಾನ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ, ಅದಕ್ಕೆ ಬರ್ತೀನಿ. ಆದರೆ ಸ್ವಲ್ಪ ತಡವಾಗಿ ಬರ್ತೀವಿ, ನೀವು ಮುಂದೆ ಹೋಗಿ ಎಂದರು ಮಂಗಳ. ಅರೆ, ಇದೇನಿದು, ನಾವು ಈ ದೇವಸ್ಥಾನಕ್ಕೆ ಯಾವತ್ತೂ ಬಂದೇ ಇಲ್ವಂತಲ್ಲ, ಮತ್ತು ನನಗೆ ಯಾಕೆ ಈ ಥರ ಎಲ್ಲ ಅನಿಸ್ತಾ ಇದೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಮಂಗಳ ಅವರ ಪಕ್ಕದಲ್ಲಿ ಕುಳಿತಳು. ಕೊನೆಗೂ ಹೇಗೂ ಬೆಟ್ಟ ತಲುಪಿ ಎಲ್ಲ ಪೂಜಾ ವಿಧಿವಿಧಾನಗಳಲ್ಲೂ ಮುಗಿಸಿ ಮನೆಗೆ ವಾಪಸ್ಸಾದರು ಎಲ್ಲರೂ. ಮನೆಗೆ ಬಂದರೂ ಮನಸ್ಸೇಕೋ ಬೆಟ್ಟದ ಸುತ್ತವೇ ಸುತ್ತುತ್ತಿದೆ. ಛೇ, ಏನಾಗಿದೆ ನನಗೆ ಎಂದು ಚಿಂತೆಯ ಕಡಲಲ್ಲಿ ಮುಳುಗಿದಳು ಕಾವ್ಯ. ಊಟ ಮಾಡಿ ಮಲಗಲೆಂದು ಹಾಸಿಗೆ ಮೇಲೆ ಮಲಗಿದ್ದ ಕಾವ್ಯ, ಪ್ಲೀಸ್ ದೇವರೇ, ಏನು ಕನಸು ಬೀಳದಂತೆ ನೋಡಿಕೋ ಎಂದು ದೇವರನ್ನು ನಮಿಸುತ್ತಾ ನಿದ್ರೆಗೆ ಜಾರಿದಳು. ಹಾಗಾದರೆ ಅವಳಿಗೆ ಮುಂದೆ ಕನಸು ಬೀಳತ್ತಾ ಅಥವಾ ಬೀಳಲ್ವಾ, ಮುಂದೆ ಕತೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.